ಜಿಲ್ಲೆಯ ಕೆಪಿಸಿಎಲ್ನ ಆರ್ಟಿಸಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯನ್ನು ದಯಾನಂದ್ ಆಂಗ್ಲೋ ವೇದಿಕೆ ಶಾಲೆಗೆ ಹಸ್ತಾಂತರಿಸಿದ್ದು, ಈ ಶಾಲೆಯು ಸುಮಾರು ವರ್ಷಗಳಿಂದ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಶಿಕ್ಷಣ ನೀಡುತ್ತಾ ಬಂದಿದ್ದು, ಕಳೆದ ವರ್ಷದಿಂದ ಕ್ರಮೇಣವಾಗಿ ಕನ್ನಡ ಮಾಧ್ಯಮವನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಈಗ ದಯಾನಂದ್ ಆಂಗ್ಲ ಮಾಧ್ಯಮ ವೇದಿಕೆ ಶಿಕ್ಷಣ ಸಂಸ್ಥೆಗೆ ಹಸ್ತಾಂತರ ಮಾಡಲಾಗಿದ್ದು, ಕೇವಲ ಇಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆಯಾಗಿ ಪರಿವರ್ತನೆ ಮಾಡಿದ್ದಾರೆ. ಈ ನಡೆಯನ್ನು ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿಯು ತೀವ್ರವಾಗಿ ಖಂಡಿಸಿದ್ದು, ರಾಯಚೂರು ಜಿಲ್ಲೆಯು ಕರ್ನಾಟಕದ ಗಡಿ ಭಾಗವಾಗಿದ್ದು, ಕನ್ನಡದ ಉಳಿವು ಮತ್ತು ಅಸ್ತಿತ್ವಕ್ಕಾಗಿ ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ವತಿಯಿಂದ ಹೋರಾಟ ಮಾಡುತ್ತಾ ಜಿಲ್ಲಾಧಿಕಾರಿ ರಾಯಚೂರು ಇವರಿಗೆ ಮನವಿ ಪತ್ರ ಕೊಟ್ಟು ಕನ್ನಡದ ಗಡಿ ಮತ್ತು ನುಡಿಗಾಗಿ ರಫೀಕ್ ಅಹಮದ್, ಮಲ್ಲಿಕಾರ್ಜುನ ನಡುಮನಿ, ರಾಮಣ್ಣ ಮ್ಯಾದ್ಯರ್, ರಾಮಲಿಂಗಪ್ಪ, ಹನುಮಂತಪ್ಪ ಆಲೂರು ಧ್ವನಿ ಎತ್ತಿದ್ದಾರೆ. ಅಹಮದ್ ಅಲಿ, R5 ನ್ಯೂಸ್, ರಾಯಚೂರು. ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡುವಂತೆ ಪರ್ಯಾಯ ವ್ಯವಸ್ಥೆ ಮಾಡಿ ತನ್ಮೂಲಕ ಕನ್ನಡ ಗಡಿ ಭಾಗದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ಕನ್ನಡ ಮಾಧ್ಯಮವು ತಲೆ ಎತ್ತುವಂತೆ ಮಾಡಿ ಅನುಕೂಲ